ಗದಗನಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ ಸುದ್ದಿಗೋಷ್ಠಿ. ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಥವಾ ವೇಣುಗೋಪಾಲ್ ಸುರ್ಜೇವಾಲ್ರವರು ಅಥವಾ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದು ಜಿಜ್ಞಾಸೆ ನಮ್ಮಲ್ಲಿ ಮೂಡಿದೆ. ಸಚಿವ ಸಂಪುಟದ ರಚನೆ, ಪುನರ್ರಚನೆ, ವಿಸ್ತರಣೆ ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಲಿಸ್ಟ್ ಬಂದಿದೆ. ಅಧಿಕೃತ ಲೆಟರ್ ಮೇಲೆ ಯಾರಿಗೆ? ಡಿಆರ್ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಆನರೇಬಲ್ ಪ್ರೆಸಿಡೆಂಟ್ ಅಪ್ರೂವ್ಡ್ ಅಂದವರ ಕೆಳಗೆ ಕೆ.ಸಿ. ವೇಣುಗೋಪಾಲ್ ಸಹಿ ಇದೆ. ಕೆ.ಸಿ. ವೇಣುಗೋಪಾಲ್ರವರ ಹಸ್ತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸ್ಥಿತಿಗೆ ಕರ್ನಾಟಕದಲ್ಲಿ ಬಂದಿದೆ. ಉಸ್ತುವಾರಿಗಳು ಇರ್ತಾರೆ ಕೇಂದ್ರದಿಂದ, ಯಾವಾಗೋ ಇವಾಗ ಬಂದೋಗಿರ್ತಾರೆ ಸರ್ಕಾರ ಇದ್ದಾಗ. ಇವರು 15 ದಿವಸಕ್ಕೊಮ್ಮೆ ಬರ್ತಾರೆ. ಹೋಗುವಾಗ ಹೆಂಗೆ ಹೋಗ್ತಾರೋ, ಏನೇನು ತೊಗೊಂಡು ಹೋಗ್ತಾರೋ ಗುರ್ತಿಲ್ಲ, ದೇವರಿಗೆ ಗುರುತು. ವಿಧಾನಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹಿತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾಡಿ ಕಳಿಸ್ಯಾರ. ಇಂಥ ಸಂವಿಧಾನಾತ್ಮಕ ಹುದ್ದೆಗಳನ್ನು ಕೂಡ ಅಲ್ಲಿಂದ ಮಾಡಿ ಕಳಿಸ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಐತೆ ಇಲ್ಲ ಅನ್ನುವಂಥ ಮಾತನ್ನು ಕೇಳಬೇಕಾಗೈತೆ. ಹಣಬಲದ ಮೇಲೆ ಮಂತ್ರಿಮಂಡಲ ರಚನೆ ಆಗೈತೆ ಅನ್ನೋದು ಇದರಿಂದ ಸಾಬೀತಾಕೈತೆ. ಎಲ್ಲಿತ್ತು ಮಂಕಾಳ ವೈದ್ಯನ ಹೆಸರು? ಸುಮ್ಮನೆ ಟೈಪ್ ಮಿಸ್ಟೇಕ್ ಆಗಿ ಬಂದೈತೆ ಅಂತ ಮಾತಾಡಿದೆ. 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಗದಗ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಇದೇನು ಸಮ್ಮಿಶ್ರ ಸರ್ಕಾರನೋ, ಏನು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷದ ಸರ್ಕಾರನೋ ಈ ರಾಜ್ಯದೊಳಗೆ? ಈಗ ಮಂತ್ರಿ ಹೆಸರು ಬಂದ ಬದಲಿ ಆಗ್ಯಾವಂದ್ರೆ ಯಾವ ಕಾರಣಕ್ಕೆ ಬದಲಿ? ಅದು ಯಾವ ಶಕ್ತಿಯಿಂದ ಹೊಸಬ್ರು ಸೇರಿಕೊಂಡ್ರು? ಮೊದಲು ಧಾರಾವಾಡಿ ಮನೆಯೊಂದು 3 ಬಾಗಿಲು ಅಂತ ಬರ್ತಿತ್ತು, ಈಗ ಮನೆಯೊಂದು 4 ಬಾಗಿಲು. ಅದು ದಿಕ್ಕಿಗೊಂದೊಂದು ವಾಸ್ತು ಪ್ರಕಾರ ಚಲೋ ಅದು. ಮುಖ್ಯಮಂತ್ರಿಗಳು ಹಿಡಿದು 33 ಜನ ಮಂತ್ರಿ ಅದಾರ. ಟೋಟಲ್ 34 ಮಾನ್ಯ ಮುಖ್ಯಮಂತ್ರಿಗಳು ಹಿಡಿದು. ಮಹಿಳಾ ಒಬ್ಬರು ಸಚಿವರು ಆಗಲಿಲ್ಲ, ಮಹಿಳೆಯರು. ಇದೊಂದು ಮಹಿಳಾ ವಿರೋಧಿ ಪಕ್ಷ, ಮಹಿಳಾ ವಿರೋಧಿ ಸರ್ಕಾರ. ಮಾತೆತ್ತಿರ ಅದೊಂದು ಸಂವಿಧಾನ ಪುಸ್ತಕ ಹಿಡ್ಕೊಂಡಿರ್ತಾರೆ. ಇದು ಸಂವಿಧಾನದ ಬಗ್ಗೆ ನಡೆಯುವಂಥ ನಡವಳಿಕೆನ ಇದು. ಈ ಲೆಟರ್ ಹೆಡ್ನಾಗ ಬರೋದು ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಕೌನ್ಸಿಲ್ ಚೇರ್ಮನ್ನು, ಕೌನ್ಸಿಲ್ ಡೆಪ್ಯೂಟಿ ಚೇರ್ಮನ್ನು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮಕ್ಕಳು ಆಗೋ ತೆಲುಗು ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ. ಹಿಂದೆಲ್ಲ ಸಂಪರ್ಕ ಮಾಡಿ ಕೇಸ್ ಹಿಡ್ಕೊಂಡೇವಿ. ಏನು ವಿರೋಧ ಪಕ್ಷದಾಗ ಅದೇವಲ್ಲ, ನೆಮ್ಮದಿಯಿಂದ ಈ ಪೀರಿಯಡ್ ಮುಗಿಮಟ್ಟ ಇರ್ತೇವೆ. ಮುಂದೆ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಸರ್ಕಾರವನ್ನು ರಚನೆ ಮಾಡ್ತೇವೆ. ಈಗೆಲ್ಲ ಸಂಪರ್ಕ ಮಾಡಿ ಕೇಸ್ ಇಟ್ಕೊಂಡಿಲ್ಲ. ಅಸಮಾನವಾದಂಥ ತಂಡಂಕಾರ ಐತೆ ಅನ್ನೋದು ನನಗೂ ಗೊತ್ತೈತಿ, 2 ದಿವಸದಿಂದ ನಿಮಗೂ ಗೊತ್ತೈತಿ. ಒಂದು 4 ಟೀಮ್ ಅದು ಕಾಂಗ್ರೆಸ್ನಾಗ. ವೇಣುಗೋಪಾಲ್ ಒಂದು ಟೀಮು, ಒಂದು 10 ಮಂದಿ, 5 ಮಂದಿ ಮಂತ್ರಿ ಮಾಡ್ತಾನಂತ ಇದ್ದ. ಸುರ್ಜೇವಾಲಾ ಒಂದು 5 ಮಂದಿ ಮಾಡ್ತಾನಂತ ಇದ್ದ. ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು 5-10 ಮಂದಿದು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮತ್ತು ನಾನು ಮುಖ್ಯಮಂತ್ರಿ ಇಷ್ಟು ಕಷ್ಟಪಟ್ಟಾಗೇನೆ ನಂದು ಟೀಮ್ ಬೇರ್ಬಾರ್ದಾನಂತ ಅವ್ರದ್ದು. ಹೀಗಾಗಿ ಯಾರ್ಯಾರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರಲ್ಲ ಅವು ಈಡೇರ್ಸೋಕ್ಕಾಗಲ್ದಕ್ಕೆ ಇಷ್ಟು ಅಸಮಾಧಾನ ಇದೆ.